2 ವರ್ಷದಿಂದ ಗಲಾಟೆ ಮಾಡ್ಕೊಂಡು ನಮ್ಮ ಅಣ್ಣ ಡೆತ್ತೇ ಆಗೋದು, ಸತ್ತೇ ಹೋದ್ರು. ಲಾಸ್ಟ್ ಟೈಮ್ಗೆ ಅವ್ರಿಗೆ ಮಾರ್ತೀವಿ ಅಂತ ಹೋದ್ವಿ. ಅವ್ನು ನಮ್ಮ ಅಣ್ಣ ಮಾರ್ಸಿಲ್ಲ. ಅವಾಗ ನಾನು ಸತ್ರು ನಾನು ಜಮೀನು ಬಾರಲ್ಲ ಅಂತ ಇದು ಮಾಡ್ಬಿಟ್ಟ. ನಾನು ಸಾಯ್ತೀನಿ ಹೊರ್ತು ಈ ಜಮೀನಿಗೋಸ್ಕರ ನಾನು ಬಾರಲ್ಲ ಸರ್. ನಾನು ಒಂದು ವೇಳೆ ನನ್ನ ಕೈಲಿ ಆಗದೆ ಇದ್ದರೆ ನಾನು ಸತ್ತೇ ಹೋಗ್ತೀನಿ. ಈ ಜಮೀನು ಮಾತ್ರ ಮಾರಲ್ಲ. ನಮಗೆ ಇದು ಬಿಟ್ಬಿಟ್ಟು ನಮ್ಗೆ ಬೇರೆ ಜಮೀನಿಲ್ಲ. ಇದು ಉಳಿಸ್ಕೋಬೇಕು. ಇಲ್ಲದ್ರೆ ಇದು ಪ್ರಾಣ ಹೋದ್ರು ಸರಿ, ನಾವು ಬಿಡೋದು ಇಲ್ಲ. ಇದಕ್ಕೆ ಯಾರೋ ಎ ಸಿ ಅವರೇ ಕಾರಣ, ಎ ಸಿ ತಹಸೀಲ್ದಾರ್ ಅವರೇ ಕಾರಣ. ಇದು ನಮಗೆ ಜಮೀನು ಕೊಟ್ಟಿದ್ದಾರೆ ತಾನೆ, ನಮ್ಗೆ ಅದು ಗುರ್ಸ್ಕೊಡ್ಲಿ. ಇದಕ್ಕೆ ಹೆಚ್ಚು ಕಮ್ಮಿ ಏನೋ ಆದರೆ ನನಗೇ ಆಗಲಿ, ಇಲ್ಲಿ ಗಲಾಟೆಗೆ ಏನೇ ಆಗಲಿ ಹೆಚ್ಚು ಕಮ್ಮಿ ನಮ್ಮ ತಂದೆ ತಾಯಿಗೆ ಆಗಲಿ ಅವರೇ ಕಾರಣ. ಅವ್ರಿಗೆ ಕೇಳಿದ್ರು. ಲಾಸ್ಟ್ ಟೈಮ್ ತಹಸೀಲ್ದಾರ್ ಹತ್ರ ಹೋಗಿದ್ದೀನಿ. ಅದು ಕೇಳಿದ್ರು ಎ ಸಿಗೆ ಅರ್ಜಿ ಹಾಕಿ ಅಂತಾರೆ. ಎ ಸಿ ಕೇಳಿದ್ರೆ ಇದು ಡಿ ಡಿ ಎಲ್ ಆರ್ಗೆ ಹಾಕಿ ಅಂತಾರೆ. ಡಿ ಡಿ ಎಲ್ ಆರ್ಗೆ ಹಾಕಿದ್ರೆ ಇದು ಡಿ ಸಿಗೆ ಅವ್ರಿಗೆ ಇದು ಮಾಡಿ ಅದು ಮಾಡಿ ಮನವಿ ಅಂತ ಹೇಳ್ತಾರೆ. ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಒಳಗಡೆ ಏನೇನು ಬೇಕೋ ಅದು ಮಾಡಿಕೊಂಡು ಇಲ್ಲಿಗೆ ಅಳತೆಗೆ ಬಂದಿಲ್ಲ. ಆಗಲೇ ಪೋಡಿಗೆ ಹೋಗಿದ್ದಾರೆ. ಈಗ ಮನೆ ತಿರುಗಿ ನೋಟಿಸ್ ಕೊಡ್ತೀನಿ, ಈಗ ಹೊಸ್ದಾಗಿ ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ ಶಾಸ್ತ್ರ ಹೋಬಳಿ ಚನ್ನಗಿನಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು, ಸಭೆ ನಂಬರ್ 45. ನಮ್ಮ ತಂದೆಯವರು ಹನುಮಂತರಾಯಪ್ಪ ಅಂತ, ನಮ್ಮ ತಾಯಿಯವರು, ನಮ್ಮ ಅಣ್ಣವರು ಒಬ್ಬರು ಡೆತ್ ಆಗೋದ್ರು. ನಮಗೆ 82, 83ರಲ್ಲಿ ಗ್ರ್ಯಾಂಟ್ ಆಗಿದೆ. ಪಾಣಿ 4 ಎಕರೆ ಗ್ರ್ಯಾಂಟ್ ಆಗಿದೆ. ಮತ್ತು ಪಾಣಿನೂ ಬರ್ತಾಯಿದೆ. 84ರಲ್ಲೇ ಪಾಣಿ ಎಲ್ಲ ಇದಾಗಿ ಅವತ್ತೇ ನಾನು ಉಳುಮೆ ಇದು ಮಾಡ್ತಾಯಿದ್ವಿ. ಉಳುಮೆ ಸಮೇತ ಮಾಡ್ಬಿಟ್ಟು ಅವಾಗಲೇ ಇದು ಮಾಡ್ಕೊಂಡ್ವಿ. ಮತ್ತು ಅದೇ ಇದರಲ್ಲಿ ಇವರೇನು ಮಾಡಿದ್ದಾರೆ, ಇನ್ನೊಬ್ಬರು ಕಾಂತರಾಜು ಮತ್ತು ತಾಯಿ ಹೆಸರಲ್ಲಿ ವೀರಮ್ಮ ಅಂತ ಇದರಲ್ಲಿ, ಅವರಲ್ಲಿ ಒಬ್ಬರು ವೀರಮ್ಮ ತಾಯಿ ಹೆಸರಿಗೆ 4 ಎಕರೆ ಗ್ರ್ಯಾಂಟ್ ಮಾಡ್ಕೊಂಡಿದ್ದಾರೆ. ಮತ್ತು ಕಾಂತರಾಜಿಗೆ 4 ಎಕರೆ ಮಾಡಿಕೊಂಡು ನಮ್ಗೆ ಒತ್ತುವರಿ ಮಾಡ್ಬಿಟ್ಟು ನಮಗೆ ತೊಂದರೆ ಕೊಡ್ತಾವ್ರೆ. ಲಾಸ್ಟ್ ಟೈಮ್ ನಮ್ಮ ಅಣ್ಣವ್ರು ಇದ್ದಾಗ ಇದೆಲ್ಲ ಸ್ವಲ್ಪ ನೋಡ್ಕೊಂಡು ಓಡಾಡಿ ಇದು ಮಾಡಿದ್ರು. ಆವಾಗ ಕೋರ್ಟಲ್ಲಿ ಹಾಕಿದ್ವಿ, ಎ ಸಿ ಕೋರ್ಟಲ್ಲಿ ಸಮೇತ ಹಾಕಿದ್ವಿ. ಎ ಸಿ ಕೋರ್ಟಲ್ಲಿ ನಮ್ಮಂತೆ ಆಗಿ ಅದನ್ನ ಅಳತೆ ಮಾಡಿಕೊಡಿ ಅಂತ ಹಾಕಿದ್ದಾರೆ. ಅಳತೆ ಮಾಡಿ ಇದು ಮಾಡಿ 2-3 ಸರಿ ಹಾಕೋದು. ಇವರು ಒಂದು ಸರಿ ಎಲ್ಲ ಅಳತೆಗೆ ಬಂದಾಗ ಇವ್ರು ಗಲಾಟೆ ಮಾಡಿ ಇದು ಮಾಡಿದ್ರು. ಕ್ರಮೇಣ ನಮ್ಮ ಅಣ್ಣ ಏನೋ ಕೆಲಸ ಮಾಡುವಾಗ ಕರೆಂಟ್ ಸಿಕ್ಕಿ ನಮ್ಮ ಅಣ್ಣವರು ಡೆತ್ ಆಗಿಬಿಟ್ರು. 1 ವರ್ಷ ಹಾಸ್ಪಿಟ್ಲಲ್ಲಿ ಇದ್ವಿ. ಅದೇ ಟೈಮಲ್ಲಿ ಡೆತ್ ಆಗೋದ್ರು. ಆ ಟೈಮಲ್ಲಿ ನಮ್ಮ ಅಣ್ಣ ಬಿದ್ದಿದ್ದು ನೋಡಿ ನನಗೆ ಅವಾಗ ಅಷ್ಟು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಮ್ಮ ಅಣ್ಣ ನೋಡ್ಬೋದು ಸರ್, ಡೆತ್ ಆಗಿದ್ದು ನೋಡಿ, ಇನ್ನು ಅವನಿಗೆ ಸತ್ತೋದ್ನಲ್ಲ, ಇನ್ನು ಯಾರು ಇವ್ನಿಗೆ ಗೊತ್ತಾಗಲ್ಲ, ಬರಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳನ್ನ, ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಒಳಗೆ ದುಡ್ಡು ಕೊಟ್ಕೊಂಡು ಡಬಲ್ ಗ್ರಾಂಟ್ ಮಾಡಿಕೊಂಡು ಪೋಡಿ ಮಾಡಿಬಿಟ್ಟು ಬೇರೆಯವ್ರಿಗೆ ಯಾರಿಗಾರ SC ST ಕುಂಡಿಸ್ಬಿಡೋಣ ಅಂತ ಬೇರೆಯವ್ರಿಗೆ ಇದು ಮಾಡ್ತಾ ಇದ್ದಾನೆ. ಈಗ ಈ ಜಮೀನು ಇದೆಯಲ್ಲ, ಇದು ಅವ್ರದ್ದೇ. ಅದನ್ನ ತಾಯಿ ಹೆಸರಿಗೆ 4 ಎಕರೆ ಆಗಿರೋದು. ಬಟ್ ಅವ್ರು ಮಾಡ್ತಾ ಇಲ್ಲ. ಸುಮಾರು 8-10 ವರ್ಷದಿಂದ ಬೇರೆಯವ್ರಿಗೆ ಯಾರಿಗೋ ಪಾಲು ಕೊಟ್ಟು ಅವರು ಸುಮ್ಮನೆ ಪೊಸಿಷನ್ ಇದು ಮಾಡಬಾರ್ದು ಅಂದ್ಬಿಟ್ಟು ಬೇರೆಯವ್ರಿಗೆ ಪಾಲು ಕೊಟ್ಟು ಮಾಡ್ತಾಯಿದ್ದಾರೆ. ನಾವಿಲ್ಲೇ ಊರಾಗಿದ್ದು ನಾವೇ ಮಾಡ್ತಾ ಇರೋದು. ಹೋದ ವರ್ಷ 2 ವರ್ಷ ಮುಂಚೆ ಎಲ್ಲ ಹಾಕಿದ್ವಿ ಬೋರು. ನಮ್ಮ ಅಣ್ಣವರೇ ಬೋರ್ ಹಾಕಿದ್ದು. ಬೋರ್ ಇಲ್ಲೇ ಪಾಣಿಲೇ ಬರ್ತಾಯಿದೆ ಬೋರು, ಕೊಳವೆ ಬಾವಿ ಅಂತ. ನಮ್ಮ ಅಣ್ಣವ್ರು ಹಾಕಿ ಡೆತ್ ಆಗಿಬಿಟ್ರು. 2-3 ವರ್ಷದಿಂದ ರಾಗಿ ಹಾಕಿ ಎಲ್ಲ ಇದು ಮಾಡಿದ್ವಿ. ಹೋದ ವರ್ಷದಿಂದ ಜಗಳ ಆಗಿ ಕಿರಿಕಾಗಿ ಗಲಾಟೆ ಆಗಿದೆ. ಈಗ ಪೋಡಿ ಇದು ಮಾಡೋಕ್ಕೆ ಈಗೆಲ್ಲ ಪೋಡಿ ಮುಕ್ತ ಮಾಡಿದಾರಲ್ಲ, ಏಕ ಪೋಡಿಗೆ ಹಾಕಿಬಿಟ್ಟು ಅವ್ರವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಒಳಗಡೆ ರಾಜಕೀಯ ವ್ಯಕ್ತಿಗಳನ್ನ ಕರ್ಕೊಂಡು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ರು. ಅವ್ರು ಅಳಿಯೋಕ್ಕೆ ಯಾರು ಕಾಂತರಾಜು ಅನ್ನೋರು ಬಂದಿದ್ರು. ಅವ್ರು ಕೇಳಿದ್ವಿ, ಇದು ಮಾಡಿದಾಗ ನಾನು ಬಂದಿಲ್ಲಪ್ಪ ಅಳತೆ ಮಾಡೋಕ್ಕೆ ಬಂದಾಗ ಅವರು ತಕರಾರು ಮಾಡಿದ್ವಿ, ಗಲಾಟೆ ಮಾಡಿದ್ವಿ. ಅವ್ರು ವಾಪಸ್ ಅವರು ಅವ್ರು ಬರ್ದಿರೋದು ಲೀಸ್ಟ್ ಅಂತಾಗಿದೆ. ಅವರು AC ಅವ್ರಿಗೆ ಬರೆದ್ಬಿಟ್ಟು ಈ ಥರ ತಕರಾಲಾಗಿದೆ, ಅದು ಮೇಲಧಿಕಾರಿಗೆ ಬರೀತೀನಿ ಅಂದ್ಬಿಟ್ಟು AC ಅವ್ರಿಗೆ ಬರೆದೋದು. ಅದಾದಮೇಲೆ ಇವರು ರಿಲೇಷನ್, ಇವರು ಜಮೀನು ಇದ್ದಾರಲ್ಲ ಕಾಂತರಾಜು ಅಂತ, ಅವ್ರ ರಿಲೇಷನ್ ಒಬ್ಬರು ಗುರುರಾಜು ಅಂದ್ಬಿಟ್ಟು ಸರ್ವೆ ಅವರವರು ತಾಲೂಕು ಆಫೀಸಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅವ್ರ ಕೈವಾಡದಿಂದ ಅಧಿಕಾರಿಗಳನ್ನೆಲ್ಲ ಒಳಗಿಕೊಂಡು ಅವ್ರಿಗೆ ಏನೇನು ಬೇಕೋ ಹೆಂಗೇನು ಬೇಕೋ ಹಂಗೆ ಇಲ್ಲಿಗೆ ಬಂದೇ ಇಲ್ಲ. ಸ್ಪಾಟಿಗೆ ಬಂದರೆ ನಾವು ಇಲ್ಲಿ ಗಲಾಟೆ ಮಾಡ್ತೀವಿ, ತೊಂದರೆ ಕೊಡ್ತೀವಿ ಅಂತ. ನಾವು ಇಲ್ಲಿ ಪ್ರತಿದಿನ ಇಲ್ಲೇ ಮೇಲೆ ಎಲ್ಲ ಇರ್ತೀವಿ, ಗಲಾಟೆ ಮಾಡ್ತೀವಿ ಅಂತೇಳಿ ಇಲ್ಲಿ ಸ್ಪಾಟಿಗೆ ಬರ್ದೇ ಎಲ್ಲ ಪೋಡಿ ಎಲ್ಲ ಮಾಡಿಬಿಟ್ಟು ಫೈನಲ್ ಮಂಜೂರು ಮಾಡಿಬಿಟ್ಟು ಅದರ ADLR ಎಲ್ಲ ಸೈನ್ ಹಾಕಿದ್ದಾರೆ. ಅಸಿಸ್ಟೆಂಟ್ ಅವ್ರು ಮೋಹನ್ ಕುಮಾರ್ ಅವ್ರನ್ನ ADLR ಅವರು ಸೈನ್ ಹಾಕಿದ್ದಾರೆ. ಅಸಿಸ್ಟೆಂಟ್ ADLR ಸೈನ್ ಹಾಕಿದ್ದಾರೆ. ಆಮೇಲೆ ಇವ್ರಿಗೆ ಇದು ಪ್ರಕಾಶ್ ರೆಡ್ಡಿ ಅಂತ ಇದು ಮಾಡಿದ್ರಲ್ಲ, ಅವ್ರಿಗೆ ಫೋನ್ ಮಾಡಿದೆ, ನೀವು ಅಳತೆ ಮಾಡಿದ್ರೆ ನಮಗೆ ನೋಟಿಸೇ ಕೊಟ್ಟಿಲ್ಲ ಅಂತ. ನೋಟಿಸ್ ಬಂದಿಲ್ಲ ಅಂತಂದರೆ, ಇಲ್ಲ ನೋಟಿಸ್ ಕೊಡಿಸಿದ್ದೀವಿ, ನೋಟಿಸ್ ಕೊಡಿ ಅಂತ ಅಂದೆ. ನೋಟಿಸ್ ನಮ್ಗೆ ಯಾವುದು ಬಂದಿಲ್ಲ, ನೋಟಿಸ್ ಕೊಟ್ಟೂ ಇಲ್ಲ. ಲಾಸ್ಟ್ ಟೈಮ್ ಹೇಳಿದಾಗ ನೋಟಿಸ್ ಕೊಟ್ಟಿದ್ದೀವಿ ಅಂದ್ರಲ್ಲ ಕೊಡಿ ಅಂತಂದಾಗ, ಇನ್ನೊಂದು ಸರಿ ಬಂದು ಅಳಿತೀವಿ ಅಂತ ಮೊನ್ನೆ ಏನೋ ಅಂತಂದು ಇನ್ನೊಂದು ಸರಿ ಬಂದು ಅಳಿತೀವಿ ಅಂತ. ಮೊನ್ನೆನೂ ಬಂದು ಒಂದು ಸರಿ ಈ ಥರ ಅಳಿತೀವಿ ಅಂದರು. ನೋಟಿಸ್ ಕೊಡದೆ ನಮ್ಗೆ ಅಳಿಬೇಡ್ರಿ, ನಾವು ಅಳಿಸಲ್ಲ, ಇದು ನಮಗೆ ಜಮೀನಿದೆ, ಅಳಿದ್ರೆ ಎಲ್ಲಾದ್ರು ಒಟ್ಟು ಟೋಟಲ್ ಅಳಿರಿ, ಏನು 21 ಎಕರೆ 30 ಗುಂಟೆ ಏನಿದೆ ಎಲ್ಲ ಅಳಿದ್ಬಿಟ್ಟು ಅವ್ರಿಗೂ ಕೊಡಿ ನಮಗೂ ಕೊಡಿ ಅಂದರೆ ಅವ್ರು ಆ ಥರ ಮಾಡ್ತಾಯಿಲ್ಲ ಅಂತ. ಅವ್ರದ್ದು ಮಾತ್ರ ಏನೋ ಪೋಡಿಗೆ ಬಂದಿದೆ ಅಂತೆ, ಅದು ಮಾತ್ರ ಅಳಿತೀವಿ ಅಂತ ಇದ್ದಾರೆ. ನಮ್ಮದು ಒತ್ತುವರಿ ಮಾಡಿಬಿಟ್ಟು ನಾವು ಅದನ್ನು ತಕರಾರು ಕೊಟ್ಟಿದ್ದೀವಿ. ಸುಮಾರು ಒಂದು ವರ್ಷದಿಂದ ನಾನು ತಕರಾರು ಕೊಟ್ಕೊಂಡೇ ಬರ್ತಾಯಿದ್ದೀನಿ. 2 ತಿಂಗಳಿಗೆ ಒಂದೊಂದು ತಿಂಗಳಿಗೆ ತಕರಾರು ಕೊಟ್ಕೊಂಡೇ ಬರ್ತಾಯಿದ್ದೀನಿ. ಒಂದು 15-20 ಕಾಪಿ ಇದೆ. ತಹಸೀಲ್ದಾರ್ಗೆ, AC ಅವ್ರಿಗೆ, DDLR ADLRಗೆ ಅವ್ರಿಗೆ ಇದಕ್ಕೆಲ್ಲ ಕೊಟ್ಟಿದ್ದೀನಿ. ಮಿನಿಸ್ಟರ್ ಅವ್ರಿಗೂ ಕೊಟ್ಟಿದ್ದೀನಿ. ಈಗ ಲೋಕಾಯುಕ್ತರಿಗೂ ಕೊಟ್ಟು ಬಂದೈತೆ. ಅಷ್ಟೆಲ್ಲ ಕೊಟ್ಟರು ಮತ್ತು ಇವರು ADLRನ ಇವರಿಗೆಲ್ಲ ಸ್ವಲ್ಪ ದುಡ್ಡು ಇದು ಮಾಡ್ಕೊಂಡು ಒಳಗಡೆ ಇದು ಮಾಡಿಕೊಂಡು ಅವ್ರಿಗೆ ಏನೇನು ಬೇಕೋ ಎಲ್ಲ ಕುಣಿಸ್ಕೊಂಡು ಫೈನಲ್ ಲಿಸ್ಟ್ಗೆ ಹೋಗಿ ತಹಸೀಲ್ದಾರ್ AC ಅವ್ರ ಹತ್ರ ಬಿಟ್ಟು ಇದು ಬಯೋಮೆಟ್ರಿಯಲ್ಲಿ ಕೂತೈತೆ. ಆವಾಗ ತಿರುಗುತ್ತೋ ಹೋಗಿ ಗಲಾಟೆ ಮಾಡಿದ್ದಕ್ಕೆ ಈಗ ಸದ್ಯಕ್ಕೆ ಅಲ್ಲಿ ಸ್ಟೇ ಮಾಡೋರೆ. ಅಲ್ಲಿ ಸ್ಟೋರಿ ಮಾಡ್ಬಿಟ್ಟು ನಮ್ದು ಈ ಥರ ಇದು ಮಾಡ್ತಾರೆ. ನಮ್ಮ ತಂದೆಯವ್ರಿಗೂ ಈಗ ಗೊತ್ತಿಲ್ಲ, ನಾವು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ನಾವು ಇರಲ್ಲ, ನಾವು ಇಲ್ದಿರೋ ಥರ ಟೈಮಲ್ಲೆಲ್ಲ ಬಂದು ಇದು ಮಾಡಿಬಿಟ್ಟು ಇದು ಮಾಡ್ತಾರೆ. ಇವರು ಓದಿಲ್ಲ, ಅವತ್ತಿಂದ ಹೋಗಿಲ್ಲ, ಕೋರ್ಟು ಕಚೇರಿ ಓಡೋಕ್ಕೆ ನಾವು ಅಲ್ಲೋದ್ರೆ ಇಲ್ಲಿ ಕೆಲಸ ಮಾಡೋಕ್ಕಲ್ಲ, ಇಲ್ಲೋದ್ರೆ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ತುಂಬ ತೊಂದರೆ ಆಗ್ತದೆ. ತಾಲೂಕು ಆಫೀಸ್ಗೆ ಎಷ್ಟು ಸರಿ ಹೋಗಿ ಕೇಳಿದ್ರು ಸುಮಾರು ಒಂದು 2.5-3 ವರ್ಷದಿಂದ ನಾನು ಅರ್ಜಿ ಹಾಕಿ ಅದೆಲ್ಲ ಕೇಳ್ಕೊಂಡಿರೋದು ಬಂದರೆ ಇವ್ರು ನಾವು ಅರ್ಜಿ ಹಾಕೋದು, ಅಲ್ಲಿ ಒಳಗೆ ಅವ್ರಿಗೆ ದುಡ್ಡು ಕೊಟ್ಟು ಅಲ್ಲೇ ಕ್ಯಾನ್ಸಲ್ ಮಾಡಿಸೋದು, ಇಲ್ಲ ಏನೋ ಒಂದು ತಕರಾರು ಕೊಟ್ಬಿಟ್ಟು ಏನೋ ಒಂದು ಇದು ಮಾಡೋದು, ಇದೇ ಮಾಡ್ತಾವ್ರೆ. ಈಗ ಪೋಡಿ ಆಗುತ್ತೆ ಅಂತ ಇದು ಮಾಡೋದ್ರಿಂದ ಇವಾಗ ಒಳಗೆ ದುಡ್ಡು ಕೊಟ್ಕೊಂಡು ಫೈನಲಿಗೆ ತಂದಿದ್ದಾನೆ ಅಂತ. ನನಗೆ ಲೀಸ್ಟೇ ಬಂದಿಲ್ಲ, ನೋಟಿಸೇ ಬಂದಿಲ್ಲ ನಮಗೆ, ಹಂಗೆ ಇದು ಮಾಡಿದ್ದಾರೆ.
ನಮ್ಮ ತಂದೆಯವ್ರಿಗೆ ಲಾಸ್ಟ್ ಟೈಮ್ ಇದು ಇಲ್ಲೇ ಬಂದಿದ್ದು ಸರಿ ಇದು ಮಾಡಿದ್ರು, ಅವಾಗೆಲ್ಲ ಸ್ವಲ್ಪ ಗಲಾಟೆ ಇದಾಯಿತು, ತಿರುಗಿ ವಾಪಸ್ ಹೋದರು. ತಿರುಗಿ ಇವಾಗ ಇನ್ನೊಂದು ಸರಿ ಏನೋ ಪೋಡಿಗೆ ಇದು ಮಾಡ್ತೀವಿ ಅಂದರೆ ಮಾಡಿದ್ರೆ ಎಲ್ಲರದ್ದು ಮಾಡಿ ಅಂತ ಹೇಳಿದ್ದೀನಿ. ತಿರುಗಿ ಮತ್ತೆ ಅದೇ ಸರಿ ಮೊನ್ನೆ ಗಲಾಟೆ ಆಗೋಗಿದೆ. ಅವ್ರ ವೀಡಿಯೋ ಸಮೇತ ನನ್ನ ಹತ್ರ ಇದೆ. ಮತ್ತು ಲಾಸ್ಟ್ ಟೈಮ್ ಅವ್ರು ಬರೆದಿರೋದು ರೆಕಾರ್ಡ್ಸ್ಗಳಿಗೆಲ್ಲ ನನ್ನ ಹತ್ರ ವೀಡಿಯೋ ತಗೊಂಡಿದ್ದೀನಿ, ಫೋಟೋಸ್ ಎಲ್ಲ ಐತೆ, ಇದರ ರೆಕಾರ್ಡ್ ಸಮೇತ ಇದರಲ್ಲೇ ಐತೆ. ಒಂದೇ ಕುಟುಂಬಕ್ಕೆ 2 ಗ್ರಾಂಟ್ ಮಾಡಿದ್ದಾರೆ. ಟೋಟಲ್ಲು 2 ಗ್ರಾಂಟ್ಗೆ 2 ಕುಟುಂಬಕ್ಕೆ 4 ಗ್ರಾಂಟ್ ಮಾಡಿದ್ದಾರೆ. ಅಂದರೆ ಒಂದು ಕುಟುಂಬಕ್ಕೆ 2 ಮತ್ತು ಇನ್ನೊಂದು ಕುಟುಂಬಕ್ಕೆ 2, 4 ಕುಟುಂಬಕ್ಕೆ ಮಾಡಿ ಡಬಲ್ ಮಾಡಿದ್ದಾರೆ. ಅಲ್ಲಿಗೆ ಒಂದು ಕುಟುಂಬಕ್ಕೆ 8.5 ಎಕರೆ ಮಾಡಿದ್ದಾರೆ, ಒಂದು ಕುಟುಂಬಕ್ಕೆ 6 ಎಕರೆ ಮಾಡಿದ್ದಾರೆ. ಒಂದೇ ಕುಟುಂಬ ಒಂದೇ ಸರ್ವೆ ನಂಬರಲ್ಲಿ ಮಾಡಿದ್ದಾರೆ. ಅದು ಮಜಾ ಮಾಡಬೇಕು. ಮತ್ತು ನಮ್ಮದು ಏನು 4 ಎಕರೆ ಇದೆ, ಅದು 4 ಎಕರೆ ನಮಗೆ ಬಿಡಿಸ್ಕೊಡ್ಬೇಕು ಅಂತ ನಾವು ಇದನ್ನ ಮನವಿ ಮಾಡ್ತಾ ಇದ್ದೀವಿ. ನಮಗೆ ಬೇರೆ ಇದು ಬಿಟ್ಟರೆ ಜಮೀನು ನಮಗಿಲ್ಲ. ನಮ್ಮ ತಂದೆಯರ ಹೆಸರಲ್ಲಿ ಯಾವುದು ಬೇರೆ ಇದು ನಮ್ಮ ತಂದೆಯರು ಆಗಿನ ಕಾಲದಲ್ಲಿ ಕಿತ್ತು. ಅವಾಗ ಇದಕ್ಕೋಸ್ಕರ ಒಂದು 10-12 ವರ್ಷದಿಂದ ಗಲಾಟೆ ಮಾಡ್ಕೊಂಡು ನಮ್ಮ ಅಣ್ಣ ಡೆತ್ತೇ ಆಗೋದು, ಸತ್ತೇ ಹೋದ್ರು. ಅವ್ರಿಗೋಸ್ಕರ ಲಾಸ್ಟ್ ಟೈಮ್ಗೆ ಅವ್ರಿಗೆ ಮಾರ್ತೀವಿ ಅಂತ ಹೋದ್ವಿ. ಅವ್ರು ನಮ್ಮ ಅಣ್ಣ ಮಾರಿಸಿಲ್ಲ. ಅವಾಗ ನಾನು ಸತ್ರು ನಾನು ಜಮೀನು ಬಾರಲ್ಲ ಅಂತ ಇದು ಮಾಡ್ಬಿಟ್ಟ. ನಾನು ಸಾಯ್ತಿಲ್ಲ ಹೊರ್ತು ಈ ಜಮೀನಿಗೋಸ್ಕರ ನಾನು ಬಾರಲ್ಲ ಸರ್. ನಾನು ಒಂದು ವೇಳೆ ನನ್ನ ಕೈಲಿ ಆಗದೇ ಇದ್ದರೆ ನಾನು ಸತ್ತೇ ಹೋಯ್ತೀನಿ. ಈ ಜಮೀನು ಮಾತ್ರ ಮಾರಲ್ಲ. ನಮಗೆ 4 ಎಕರೆ ಬೇಕೇ ಬೇಕು. ನಾನು ಸತ್ರ ಇದಕ್ಕೆ AC ತಹಸೀಲ್ದಾರ್ ಇವರೇ ಅಧಿಕಾರಿಗಳೇ ಕಾರಣ ಆಯ್ತಾರೆ. ನಾಳೆ ನನಗೇನೋ ಇದು ಆಗದೆ ನಾನು AC ಆಫೀಸ್ ಹತ್ರ ಬಂದು ತಾಲೂಕು ಆಫೀಸ್ ಹತ್ರ ಬಂದು ಅಲ್ಲೇ ಸೂಸೈಡ್ ಮಾಡಿಕೊಟ್ರು ಮಾಡ್ಕೊತೀನಿ. ಇದಕ್ಕೆ AC ಅವರೇ ಆನ್ಸರ್ ಮಾಡಬೇಕಾಗುತ್ತೆ. ನಮ್ಮಿಂದ ತಿರ್ಗೋಕ್ಕಾಗಲ್ಲ ಸರ್. ದುಡ್ಡಿಲ್ಲ ನಮ್ಮ ತಗ. ಎಲ್ಲೋ ಒಂದು ಕಡೆ AC ಅವ್ರ ಹತ್ರ ಹೋಗೋಣ, ದುಡಿಯೋ ಟೈಮಲ್ಲಿ ದುಡ್ಕೊಳಕ್ಕೆ ಹೋದರೆ ಇಲ್ಲಿ ಎಲ್ಲ ಗೋಲ್ಮಾಲ್ ಮಾಡ್ತಾರೆ. ಅಧಿಕಾರಿಗಳು ಒಳಗಡೆ ಇಟ್ಕೊಂಡು ದುಡ್ಡೆಲ್ಲ ಇದು ಮಾಡ್ಕೊಂಡು ಇಲ್ಲೆಲ್ಲ ಏನು ಬೇಕೋ ರೆಕಾರ್ಡ್ ಮಾಡ್ಕೊತಾರೆ. ರೆಕಾರ್ಡ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ರೆಕಾರ್ಡ್ ಇದೆ ಅಂದ್ಬಿಟ್ಟು ಎಲ್ಲ ಬಂದು ಇದು ಮಾಡ್ತಾರೆ. ನಾವು ದುಡಿಯೋಕೆ ಹೋದರೆ ಇಲ್ಲಿ ಕ್ಲೋಸ್ ಮಾಡಿ ಇಲ್ಲಿ ಇದು ಮಾಡ್ತಾರೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ದುಡ್ಡಿಗೆ ಅವರಿಗೆಲ್ಲ ದುಡ್ಡು ಕೊಡೋಕೆ ನಮ್ಗೆ ಎಲ್ಲಿ ಬರಬೇಕು? ನಮ್ಮ ಹತ್ರ ದುಡ್ಡಿದ್ದು ನಾವ್ಯಾಕೆ ಇಷ್ಟೊಂದು ಇದಾಗಬೇಕಿತ್ತು? ನಮಗೆ ದುಡ್ಡಿಲ್ಲ ಸರ್. ಇದು ಬಿಟ್ಬಿಟ್ಟು ನಮ್ಗೆ ಬೇರೆ ಜಮೀನಿಲ್ಲ. ಇದು ಉಳಿಸ್ಕೋಬೇಕು. ಇಲ್ಲದ್ರೆ ಇದು ಪ್ರಾಣ ಹೋದ್ರು ಸರಿ ನಾವು ಬಿಡೋದು ಇಲ್ಲ. ಇದಕ್ಕೆ ಯಾರೋ AC ಅವರೇ ಕಾರಣ, AC ತಹಸೀಲ್ದಾರ್ ಅವರೇ ಕಾರಣ. ಇದು ನಮಗೆ ಜಮೀನು ಕೊಟ್ಟಿದ್ದಾರೆ ತಾನೆ, ನಮ್ಗೆ ಅದು ಗುರ್ಸ್ಕೊಡ್ಲಿ. ಇದಕ್ಕೆ ಹೆಚ್ಚು ಕಮ್ಮಿ ಏನಾದರೆ ನನಗೇ ಆಗಲಿ ಇಲ್ಲಿ ಗಲಾಟೆಗೆ ಏನೇ ಆಗಲಿ ಹೆಚ್ಚು ಕಮ್ಮಿ ನಮ್ಮ ತಂದೆ ತಾಯಿಗಾಗಲಿ ಅವರೇ ಕಾರಣ, ಅವರೇ ಆಗ್ತಾರೆ. ನಾನು ಅರ್ಜಿ ಹಾಕಿದ್ದೀನಿ, ಅರ್ಜಿ ಸಮೇತ ಇಲ್ಲೆಲ್ಲ ನನ್ನ ಹತ್ರ ರೆಕಾರ್ಡ್ ಇದ್ದಾವೆ, OC ಕಾಪಿ ಇದೆ. ಅಷ್ಟೆಲ್ಲ ಹೋಗಿ ಕೇಳಿದ್ರು. ಲಾಸ್ಟ್ ಟೈಮ್ ತಹಸೀಲ್ದಾರ್ ಹತ್ರ ಹೋಗಿದ್ದೀನಿ. ಅದು ಕೇಳಿದ್ರು AC ಅರ್ಜಿ ಹಾಕಿ ಅಂತಾರೆ. AC ಕೇಳಿದ್ರೆ ಇದು DDLRಗೆ ಹಾಕಿ ಅಂತಾರೆ. DDLRಗೆ ಹಾಕಿದ್ರೆ ಇದು DCಗೆ ಅವ್ರಿಗೆ ಇದು ಮಾಡಿ ಅದು ಮಾಡಿ ಮನವಿ ಅಂತ ಹೇಳ್ತಾರೆ. ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಒಳಗಡೆ ಏನೇನು ಬೇಕೋ ಅದು ಮಾಡಿಕೊಂಡು ಇಲ್ಲಿಗೆ ಅಳತೆಗೆ ಬಂದಿಲ್ಲ. ಆಗಲೇ ಪೋಡಿಗೆ ಹೋಗಿದ್ದಾರೆ. ಈಗ ಮನೆ ತಿರುಗಿ ನೋಟಿಸ್ ಕೊಡ್ತೀನಿ, ಈಗ ಹೊಸ್ದಾಗಿ ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ ಆಗಲೇ ತಹಸೀಲ್ದಾರ್ ಅವ್ರ ಹತ್ರ ಲಾಗಿನ್ಗೆ ಹತ್ರ ಹೋಗಿದೆ.